ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾ ಶರಣ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಮಾಡಿದ್ದೀನಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಇದು ಗುರುವಾರ ಮತ್ತು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಸೊ ಎರಡು ಮರ್ಜ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಪರ್ಚೇಸ್ ಮಾಡೋದಕ್ಕೆ, ಪೂಜಾ ಐಟಮ್ಸ್ ಪರ್ಚೇಸ್ ಮಾಡೋದಕ್ಕೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ಚಿಕ್ಕಪೇಟೆಗೆ ಹೋಗೋಕ್ಕಿಂತ ಮುಂಚೆ ರಶ್ ಇರುತ್ತೆ, ಶರಣ್ ಅವ್ರು ಹೇಳಿದರು ರಶ್ ಇರುತ್ತೆ, ಬೇಡ ಹೋಗೋದು, ನಾವು ಇಲ್ಲೇ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಹಬ್ಬ ಅಲ್ವಾ, ಎಲ್ಲ ಬೇರೆ ಕಡೆ ಇನ್ನೂ ಜಾಸ್ತಿ ಇರುತ್ತೆ ಚಿಕ್ಕಪೇಟೆಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ಇಲ್ಲ, ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬರೋಣ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋದೆ. ಸೊ ಬಟ್ ಹೋದ್ಮೇಲೆ ಗೊತ್ತಾಯಿತು ನಾನು ಶರಣ್ ಮಾತು ಕೇಳಬೇಕಾಗಿತ್ತು ಅಂತ. ಸಖತ್ ರಶ್ ಇತ್ತು, ಯಾಕಾದರೂ ಬಂದಿದ್ದೀನೋ ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ಆದರೂ ಇಲ್ಲಿ ಪರವಾಗಿಲ್ಲ, ಹೇಗಿದ್ರು ಬಂದಿದ್ದೀನಲ್ಲ ಅಂತ ಕೆಲವೊಂದು ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ. ಪೂಜೆಗೆಲ್ಲ ಏನೇನು ಬೇಕು ಮೇನ್ ಥಿಂಗ್ಸ್ ಅಂತ. ಅಲ್ಲಿಂದ ಬಂದು ಕೂಡ ನಾನು ನಮ್ಮ ಮನೆ ಹತ್ರನೇ ಹೂವು ಕೂಡ ಪರ್ಚೇಸ್ ಮಾಡಿಕೊಂಡೆ. ಸೊ ಕಂಪ್ಲೀಟಾಗಿ ನನಗೂ ತರೋಕ್ಕಾಗಿಲ್ಲ. ಸೊ ಮನೆಗೆ ಬಂದುಬಿಟ್ಟು ಮನೆಯಲ್ಲಿ ಬೇಸಿಕ್ ಕೆಲಸ ಎಲ್ಲ ಇರುತ್ತಲ್ವ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಶರಣ್ ಅವರು ಒಟ್ಟಿಗೆ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಸೊ ಇಬ್ಬರು ಸೇರ್ ಮಾಡಿದ್ರೆ ಬೇಗ ಕೂಡ ಆಗುತ್ತೆ, ಮತ್ತು ಮಾರ್ನಿಂಗ್ ಕೂಡ ಬೇಗ ಎದ್ದು ಬೇಗ ಪೂಜೆ ಮಾಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಸ್ವಲ್ಪ ಪೂಜಾ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ. ಸೊ ನಾನು ಡ್ಯೂಟಿಗೆ ಹೋಗಿ ಬಂದು ಪೂಜೆ ಮಾಡಿ ಮತ್ತೆ ಡ್ಯೂಟಿಗೆ ಹೋಗಬೇಕಾಗಿತ್ತು. ಸೊ ನಂಗೆ ಲೀವ್ ಕೂಡ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ಶಾಸ್ತ್ರೋಕ್ತವಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಾನು ಮಾಡ್ತಿರೋ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಖಂಡಿತವಾಗ್ಲೂ ತಿದ್ಕೊಳ್ತೀನಿ. ಅಮ್ಮಂಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿದೆ. ಸೊ ನೋಡಿ ಫೈನಲಾಗಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ನನಗಂತೂ ಅಲಂಕಾರ ಮಾಡಾದಮೇಲೆ ತುಂಬ ಖುಷಿ ಅನ್ನಿಸ್ತು. ಬಟ್ ನಾನು ಕಾಡಿಗೆ ಕಪ್ಪು ಅದನ್ನೆಲ್ಲ ಹಚ್ಚಕ್ಕೆ ಹೋಗಲಿಲ್ಲ, ಯಾಕೆಂದರೆ ದೇವರಿಗಂತ ನಾವು ಸಪ್ರೇಟಾಗಿ ತೊಗೊಬರಬೇಕು. ನನಗೆ ಬ್ಯುಸಿ ರೊಟೀನಲ್ಲಿ ಅದನ್ನೆಲ್ಲ ತರಕ್ಕೆ ಕೂಡ ಟೈಮ್ ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲಿ ಇದ್ದಷ್ಟರಲ್ಲೇ ಅಲಂಕಾರ ಕೂಡ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದು ಎಷ್ಟು ಕಾಣಿಸ್ತಾ ಇದ್ದಾರೆ. ಅದಾದಮೇಲೆ ನಾನು ಪ್ರತಿಯೊಂದು ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಅದೆಲ್ಲದೂ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ರೀಸನ್ ಏನಪ್ಪ ಅಂದರೆ, ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ಗೆಲ್ಲ ಏನೇನು ಇನ್ಸ್ಟ್ರೂಮೆಂಟ್ ಬೇಕು ಅದು ಯಾವುದೂ ನಾನು ತೊಗೊಂಡಿಲ್ಲ. ನಾವು ಕೈಯಲ್ಲೇ ವಿಡಿಯೋ ಮಾಡಿದ್ದು, ಹಾಗಾಗಿ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಇಬ್ಬರು ಬ್ಯುಸಿ ಇದ್ವಿ. ಹಾಗಾಗಿ ನಾನು ಕಳಶ ಪ್ರತಿಷ್ಠಾಪನೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಪ್ಲೇಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಾಕೋಕ್ಕಿಂತ ಮುಂಚೆ 2 ವಿಳೆದೆಲೆನ ಇಟ್ಟಿದ್ದೀನಿ, ಅದ್ರ ಮೇಲೆ ಅಕ್ಕಿ ಹಾಕಿದ್ದೀನಿ. ಸೊ ತುಂಬಿದ ಚೊಂಬನ್ನ ಅದ್ರ ಮೇಲೆ ಇಟ್ಟಿದ್ದೀನಿ. ಚೊಂಬು 5 ತರಹದ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ, ಮತ್ತು ಕಲ್ಸಕ್ಕರೆ ಕೂಡ ಹಾಕಿದ್ದೀನಿ. ಕೆಂಪು ಕಲ್ಸಕ್ಕರೆ ಶ್ರೇಷ್ಠ ಅಲ್ವಾ, ಅದನ್ನು ಕೂಡ ನಾನು ಸೇರಿಸಿದ್ದೀನಿ. ಮತ್ತು ಒಂದು ಬೆಳ್ಳಿ ಕಾಯಿನ್ ಮತ್ತು ತಾಮ್ರದ ಕಾಯಿನ್ ಹಾಕಿ ಅಂತ ಹೇಳಿದರು. ಬಟ್ ನನ್ನ ಹತ್ರ ಬೆಳ್ಳಿ ಕಾಯಿನೂ ಇರಲಿಲ್ಲ, ತಾಮ್ರದ ಕಾಯಿನೂ ಇರಲಿಲ್ಲ. ಸೊ ಬೆಳ್ಳಿ ಬಿಸ್ಕೆಟ್ ಇತ್ತು, ಅದನ್ನೇ ಹಾಕಿದೆ. ಕಾಯಿನ್ 10 ರುಪೀಸ್ ಕಾಯಿನ್ ಇತ್ತು, ಅದರಲ್ಲಿ ತಾಮ್ರದೆಲ್ಲ ಶೇಡ್ ಇತ್ತಲ್ವ. ಸೊ ಹಾಗಾಗಿ ಅದನ್ನು ಕೂಡ ಹಾಕಿದ್ದೀನಿ. ಹಾಕ್ಬೋದೋ ಬೇಡವೋ ನನಗೆ ಗೊತ್ತಿಲ್ಲ, ನಾನಂತೂ ಹಾಕಿದ್ದೀನಿ. ನೀವು ಹಾಕುವಾಗ ತಿಳ್ಕೊಂಡು ಹಾಕಿ. ಮತ್ತು ನಾನು ಏಲಕ್ಕಿ ಹಾರ ಮಾಡಿದ್ದೆ ಲಕ್ಷ್ಮೀ ದೇವಿಗೆ. 27 ಏಲಕ್ಕಿನ ಬಳಸ್ಕೊಂಡು ಹಾರ ಮಾಡಿದ್ದು. ಏನಕ್ಕೆ ಅಂದರೆ ಹಾರ 27 ಏಲಕ್ಕಿ 27 ನಕ್ಷತ್ರಕ್ಕೆ ಸಮಾನ ಅಂತೆ. ಸೊ ನಾವು ಏನೇ ಪುಣ್ಯ ಪಾಪ ಏನೇ ತಪ್ಪು ಒಪ್ಪುಗಳನ್ನ ಮಾಡಿದ್ರು ಲಕ್ಷ್ಮೀದೇವಿ ಮನ್ನಿಸ್ತಾರೆ ಅಂತ ಆ ಹಾರ ಹಾಕಬೇಕು ಅಂತ ನನಗೆ ದೊಡ್ಡೋರು ಯಾರೋ ಹೇಳಿದರು. ಹಾಗಾಗಿ ನಾನು ಕೂಡ ಅರ್ಪಿಸಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಗಂಧ, ಅರಿಶಿನ, ಕುಂಕುಮನೂ ನಾನು ಕಳಶದೊಳಗಡೆ ಹಾಕಿ ಕಾಯಿನ ಪ್ರತಿಷ್ಠಾಪನೆ ಮಾಡಿದೆ. ಸೊ ಕಳಶ ಈ ಥರ ಕಾಣಿಸ್ತಾ ಇದೆ. ಸೊ ತಾಳಿ ನಾನು ಲಕ್ಷ್ಮಿ ಫಸ್ಟ್ ಕೂರಿಸಿದ್ದೀನಲ್ಲ ಮೇಲೆ, ಅಲ್ಲಿ ಹಾಕಿದ್ದೆ. ಇನ್ನೊಂದು ತಾಳಿ ಇರಲಿಲ್ಲ, ಹಾಗಾಗಿ ಅರಿಶಿನದ ಕೊಂಬನ್ನ ನಾನು ಕಟ್ಟಿದೆ. ಅರಿಶಿನದ ಕೊಂಬಿಗಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ. ಬಲಭಾಗದಲ್ಲಿ ಉಡಿ ಕೂಡ ಇಟ್ಟಿದ್ದೆ. ಅದಾದಮೇಲೆ ನಾನು ಕಂಕಣನ ಕಟ್ಕೊಂಡ್ವಿ ಒಬ್ರಿಗೊಬ್ಬರು. ಕಂಕಣ ಕಟ್ಟಾದಮೇಲೆ ಪೂಜೆನ ಷೋಡೋಪಚಾರವಾಗಿ ಸಮಾಧಾನವಾಗಿ ವಿಡಿಯೋ ಮಾಡಿದೆ. ಇಬ್ಬರು ಸೇರಿ ಪೂಜೆ ಮಾಡಿರೋ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹೇಳಿದ್ದೆ ಅಲ್ವಾ, ಯಾವುದೇ ಥರದ ಇನ್ಸ್ಟ್ರೂಮೆಂಟ್ ನಮ್ಮ ಹತ್ರ ಇಲ್ಲ ಅಂತ. ಸೊ ಹಾಗಾಗಿ ಹಾಕಿಲ್ಲ. ಅದಾದಮೇಲೆ ಡ್ಯೂಟಿ ಕೂಡ ಹೋಗಬೇಕಾಗಿತ್ತು. ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಡ್ಯೂಟಿಗೆ ಹೋಗಿದ್ದೆ.
ಇನ್ನೊಂದು ಏನಪ್ಪ ಅಂದರೆ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಒಂದು ಹೂವನ್ನ ಕೆಳಗಡೆ ಇಳಿಸೋ ತನಕ ಸಂಜೆವರೆಗೂ ದೀಪ ಉರಿತಾನೆ ಇರಬೇಕು. ಸೊ ಹಾರಬಾರ್ದು. ಹಾಗಾಗಿ ನಾನು ಒಂದು ಮಣ್ಣಿನ ದೀಪ ತಗೊಂಡು ಬಂದಿದ್ದೆ. ದೀಪ ಹಚ್ಬಿಟ್ಟು ಹೋಗಿದ್ದೆ ನಾನು. ನೋಡ್ತಾ ಇರ್ಬೋದು ಸೈಡಲ್ಲಿ ದೀಪ ಕಾಣಿಸ್ತಾ ಇದೆ ಅಲ್ವಾ, ಅದೇ ದೀಪ ನಾನು ಹಚ್ಚೋಗಿದ್ದು. ಅದಾದಮೇಲೆ 5 ಜನ ಮುತ್ತೈದೆಯರನ್ನ ಕರೆಸ್ಬಿಟ್ಟು ಉಡಿ ಎಲ್ಲ ಕೊಟ್ಟೆ. ಸೊ ಪೂಜೆ ಇಲ್ಲಿಗೆ ಕಂಪ್ಲೀಟ್ ಆಯಿತು. 5 ಜನ ಮುತ್ತೈದೆಯರನ್ನ ಕರೆದು ಉಡಿ ಕೊಟ್ಮೇಲಂತೂ ನನಗೆ ಸಮಾಧಾನ ಆಯಿತು. ಪೂಜೆ ಕಂಪ್ಲೀಟ್ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ರೊಟೀನ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್ ಬಾಯ್.